ಎಲ್ಲಿ ಮನ್ಸು ಬರುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಪಟ್ ಅಂತ 10 ರೂಪಾಯಿ ಟೀ ಕುಡಿಯೋದಕ್ಕೆ 100 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗ್ತೀವಿ. ಅಲ್ಲ ಆಯ್ತಾ ಹಬ್ಬು ಅಮ್ಮ ಹೊಡೆದಿದ್ದ. ಗೈಸ್ ಲಿಟ್ರಲಿ ಇವಾಗ ಸ್ಟಾರ್ಟ್ ಆಯಿತು. ಇದಕ್ಕೆ ಮುಂಚೆ ಸ್ಟಾರ್ಟ್ ಆಗ್ತಿರಲಿಲ್ಲ. ಮೋಸ್ಟ್ಲಿ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಆಗಿರಬೇಕು. ಸದ್ಯಕ್ಕಂತೂ ಬ್ಯಾಟ್ರಿ ಏನು ಪ್ರಾಬ್ಲಮ್ ಆಗಿದೆ, ಲೋ ಆಗಿದೆ ಅಂತ ಏನು ಇಂಡಿಕೇಟ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಇಂಡಿಕೇಟರ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಬಿಕಾಸ್ ಇದು ಫಸ್ಟ್ ಟೈಮು. ಇದಕ್ಕೆ ಮುಂಚೆ ಯಾವತ್ತೂ ಹಂಗೆ ಆಗಿರಲಿಲ್ಲ. ಸೊ ನೋಡೋಣ, ತೋರಿಸ್ಬೇಕು. ಅವಾಗ ಗಾಡಿ ಎತ್ತಬೇಕು ಅನ್ನೋದು ಇದರ ಸಾರಾಂಶ. ಸೊ ಇವತ್ತು ನಮ್ಮ ಗಾಡಿನ ತಗೊಂಡು ಹೊರಗಡೆ ಹೋಗೋಣ, ತಿಂಡಿ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಖತ್ತಾಗಿ ಚಿಕ್ಕದಾಗಿ ಒಂದು ರೈಡ್ ಆಗಲಿ. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಸಂಕ್ರಾಂತಿ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ. ಬೇವು ಬೆಲ್ಲ ಅಲ್ಲ, ಅದು ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ. ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ, ಇವಾಗ ನಾನು ನೋಡಿದ್ದು ನಮ್ಮ ಆಶಿ 25,000 ಕ್ಲಾಕ್ ಆಗಿದೆ ಕಿಲೋಮೀಟರ್ಸು. ನಾನು ನೋಡಿಕೊಂಡೇ ಇಲ್ಲ. 25,132 ಕಿಲೋಮೀಟ್ರ್ ಆಗಿದೆ. ಸೊ ಏನೋ ಸಿಲ್ವರ್ ಜೂಬ್ಲಿನಾ, ಸಿಲ್ವರ್ ಏನಂತಾರೆ ಅದೇ ಓಕೆನಾ. ಆ್ಯಂಡ್ ಈ 25,000 ಕಿಲೋಮೀಟ್ರ್ನಲ್ಲೇ ಆಲ್ಮೋಸ್ಟ್ 9ರಿಂದ 10,000 ನಮ್ಮ ಲದಾಖ್, ಕಾಶ್ಮೀರ್ ಟು ಕನ್ಯಾಕುಮಾರಿನೇ ಮಾಡಿಬಿಟ್ಟಿದ್ದೀನಿ. ಸೊ ಒಳ್ಳೆ ಮೈಲ್ ಸ್ಟೋನ್ ಅಂತಲೇ ಅಂದ್ಕೊಳ್ಳಿ. ಈ 25,000 ಕಿಲೋಮೀಟ್ರಿಗೆ ಒಳ್ಳೆ ಮೆಮೊರೀಸ್ ಕೂಡ ಇದೆ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಸಿಟಿ ಒಳಗೆ ಓಡಿಸ್ಕೊಂಡು ಅಲ್ಲಿ ಇಲ್ಲಿ ಓಡಿಸ್ಕೊಂಡು ಮಾಡಿರೋ 25,000 ಅಲ್ಲಪ್ಪ ಅದು. ಬಟ್ ಆದ್ರೂ ಮಜಾ ಇತ್ತು. ಸೊ ಎನಿವೆ, ಈಗ ಸದ್ಯಕ್ಕೆ ನಾನು ಕೆಂಗೇರಿ ಹತ್ರ ಇದ್ದೀನಿ, ಓಕೆನಾ. ಸೊ ಈಗ ನಮ್ಮ ಪಯಣ ಟುವರ್ಡ್ಸ್ ಮೈಸೂರು ರಸ್ತೆ. ನಮಗೊಂದು ಹೈವೇ ಫೀಲ್ ತೊಗೊಬೇಕು, ಡ್ರೈವ್ ಫೀಲ್ ತೊಗೊಬೇಕು, ರೈಡ್ ಫೀಲ್ ತೊಗೊಬೇಕು ಅಂದರೆ ನಿಯರೆಸ್ಟ್ ಇರೋದು ನಮಗೆ ಮೈಸೂರು ರೋಡೇ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಅಲ್ಲೇ ಹೋಗ್ತಾ ಇದ್ದೀನಿ. ನೋಡೋಣ, ಎಲ್ಲಿ ಮನ್ಸು ಬರುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಪಟ್ ಅಂತ ಒಂದು ತಿಂಡಿ ತಿನ್ಕೊಳ್ಳೋಣ. ಹಬ್ಬದ ದಿನಾನು ಅಡುಗೆ ಮಾಡಿಕೊಂಡು ನಾನೇ ನಮ್ಮ ಮನೇಲಿ, ಅದು ಸಿಂಗಲ್ಲಾಗಿ ತಿಂಡಿ ತಿನ್ನಬೇಕು, ಊಟ ಮಾಡಬೇಕು ಅಂದರೆ ನಂಗೆ ಯಾಕೋ ಒಂಥರ ಬೇಜಾರಾಗ್ತಿತ್ತು. ಸೊ ಅದಕ್ಕೋಸ್ಕರ ಸರಿ ನಡಿ ಒಂದು ರೌಂಡ್ ಹಾಕೊಂಡ್ಬಂದ್ಬಿಡೋಣ, ತುಂಬ ದಿನ ಬೇರೆ ಆಗಿದೆ ಅಂತ ಅಂದ್ಬಿಟ್ಟು ಹೊರಟೆ. ಯೂಶಲ್ ಗೈಸ್, ಸರ್ವಿಸ್ ರೋಡ್ಗೆ ಜೈ ಅನ್ಬೇಕು. ಕೆಲವೊಬ್ಬರು ಟೋಲ್ ಉಳ್ಸೋಕ್ಕೆ ಸರ್ವಿಸ್ ರೋಡ್ ತೊಗೋತಾರೆ. ನಾನು ಹೋಗ್ಬೇಕನ್ನೋ ಆಸೆ ಇದ್ದರೂ ಹೋಗೋಕ್ಕಾಗ್ದರೆ ಸರ್ವಿಸ್ ರೋಡ್ ತೊಗೋತೀವಿ. ಅಂದರೆ ನಾನಂತಲ್ಲ, ನಮ್ಮಂಥ ಬೈಕರ್ಸ್ ಯಾರಾದರೂ ಆಗಿರ್ಬೋದು. ವೆಲ್ಕಮ್ ಟು ಮೈಸೂರು ಹೈವೇ. ಎಲ್ಲಿ ತಿಂಡಿ ತಿನ್ನೋದು? ಮೋಸ್ಟ್ಲಿ ಅಟ್ಲೀಸ್ಟ್ ಬಿಡದಿ ತನಕ ಆದರೂ ಹೋಗ್ತೀನಿ. ಅದಕ್ಕೆ ಮುಂಚೆನೇ ನಾನು ಸ್ಟಾಪ್ ಮಾಡಿದ್ರೆ ರೈಡ್ ಪರ್ಪಸ್ಸೇ ಇರೋದಿಲ್ಲ. ಅಟ್ಲೀಸ್ಟ್ ಬಿಡದಿ ತನಕ ಹೋಗಿ ನೋಡೋಣ, ತಟ್ಟೆ ಇಡ್ಲಿ ತಿನ್ನೋದಾ, ಇಲ್ಲ ಬೇರೆ ಏನಾದ್ರು ತಿನ್ನೋದಾ, ಇಲ್ಲ ಅದಕ್ಕಿಂತ ಮುಂದೆ ಹೋಗ್ಬಿಟ್ಟು ಏನಾದ್ರು ತಿನ್ನೋದಾ, ಐ ಡೋಂಟ್ ನೋ. 50 ರೂಪಾಯಿ ಇಡ್ಲಿ ವಡೆ ತಿನ್ನೋದಕ್ಕೆ 150 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಏನು ಹೇಳಿ ನನಗೆ ಅನ್ಕೋತೀರಾ ಅಲ್ವಾ ಎಲ್ಲರೂ, ಯಾವನ್ ಗುರು ಇವನು ಅಂತ. ಕೆಲವೊಂದು ವೀಡಿಯೋಸ್ ಮೇಲೆ ಕಮೆಂಟ್ಗಳು ಬಂದಿದೆ, ಹಿಂಗೆ ಬ್ರೇಕ್ಫಾಸ್ಟ್ ರೈಡ್ ಅದು ಇದು ಅಂತ ಮಾಡಿದಾಗೆಲ್ಲ. ಅಲ್ಲ ಗುರು, ತಿಂದಿದ್ದು 100 ರೂಪಾಯಿ ಮಸಾಲೆ ದೋಸೆ, ಆ 100 ರೂಪಾಯಿಗೋಸ್ಕರ 1000 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಅಷ್ಟು ದೂರ ಹೋಗಿದೆಯಲ್ಲ ಅಂತ. 50 ರೂಪಾಯಿ 100 ರೂಪಾಯಿ ಎಲ್ಲಪ್ಪ ಇಂಪಾರ್ಟೆಂಟು. ನಾವು 10 ರೂಪಾಯಿ ಟೀ ಕುಡಿಯೋದಕ್ಕೆ 100 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗ್ತೀವಿ, ಅದು ಬೇರೆ. ನಾವು ಹುಡುಗರೆ ಹಂಗೆ ನೋಡಿ ಗೈಸ್. ಇಲ್ಲಿ ಇನ್ನೂ ಫಾಗಿ ವೆದರ್ ಇದೆ. ಇಲ್ಲೊಂದು ಸ್ವಲ್ಪ ಲೆಫ್ಟಲ್ಲಿ ಓಪನ್ ಇರೋದಕ್ಕೆ ಹಂಗೆ ತಲೆ ಆಡಿಸಿದ್ರೆ ಫಾಗಿ ಫೀಲೇ ಇದೆ. ಬಟ್ ಆದರೂ ಏನು ಹೇಳಿ, ಈ ವರ್ಷ ಒಂದು ಸ್ವಲ್ಪ ಈ ಫಾಗಿ ವೆದರ್ ಕಡಿಮೆನೇ ಅನಿಸುತ್ತೆ. ನಾನು ಬೆಂಗಳೂರಲ್ಲೆಲ್ಲ ಲಾಸ್ಟ್ ಇಯರೇ ನಮ್ಮನೆ ಹತ್ರ ಎಲ್ಲ ಫುಲ್ ಫಾಗ್ ಕಟ್ಬಿಡೋದು ಬೆಳಗ್ಗೆ. ಬಟ್ ಈ ಸರಿ ಆ ಥರ ನೋಡೇ ಇಲ್ಲ ಗುರು ನಾನು. ಇಲ್ಲಿ ಯಾವುದೋ ಒಂದು ಹೋಟ್ಲ್ ಐತೆ, ಆ ಹೋಟ್ಲ್ ಯಾವುದು ಅಂತ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸೊ ಆ ಹೋಟ್ಲಿಗೆ ಒಂದು ಸರಿ ಬ್ರೇಕ್ಫಾಸ್ಟಿಗೆ ಬರಬೇಕು ಅಂತ ನಾನು ನನ್ನ ಫ್ರೆಂಡ್ಸ್ ಯೋಚನೆ ಮಾಡ್ತಾಯಿದ್ವಿ. ಬಿರಿಯಾನಿ ಹೋಟ್ಲದು ಯಾವುದು ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಇಲ್ಲೇ ಎಲ್ಲೋ ಇರೋದದು, ಈ ಟೋಲ್ ಹತ್ರನೇ ಅಂತ ಮಾತಾಡ್ಕೊಂಡಿದ್ವಿ ನಾವು. ಇಲ್ಲೇ ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿದೆ, ಹೈವೇ ಪಕ್ಕದಲ್ಲೇ. ಇಡ್ಲಿ ತೊಗೊಂಡಿದ್ದೀನಿ, ಪಟ್ ಅಂತ ಹೇಳ್ಬಿಟ್ಟು ತಿನ್ನೋಣ. ಇದು ಆ್ಯಕ್ಚುಲಿ ಬೆಣ್ಣೆ ಅಲ್ಲ, ಇಲ್ಲಿ ಮೇಲೆ ಕಾಣ್ತಿರೋದು ಗೊತ್ತಿಲ್ಲ, ಟೆಕ್ಸ್ಚರ್ ಹಂಗೆ ಬಂದಿದೆ ಅಷ್ಟೇ, ಬೆಣ್ಣೆ ಇಲ್ವಂತೆ. ಸೊ ಪಟ್ ಅಂತ ತಿಂದ್ಬಿಟ್ಟು ಅದಾದಮೇಲೆ ಎತ್ಕಡಿಗೆ ಹೋಗೋದು ಏನು ಕತೆ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಸದ್ಯಕ್ಕಂತೂ 0 ಪ್ಲ್ಯಾನ್ಸು. ಮೋಸ್ಟ್ಲಿ ವಾಪಸ್ ತಿರ್ಸ್ಕೊತೀನಿ, ತಿಂಡಿ ಎಲ್ಲ ತಿನ್ಬಿಟ್ಟು ಅಷ್ಟೇ, ಇನ್ನೇನು ಇಲ್ಲ. ವಾಪಸ್ ಹೋಗೋಣ ಮನೆ ಕಡೆಗೆ. ಈಗ ವಾಪಸ್ ಬೆಂಗಳೂರಿನ ಕಡೆಗೆ ಬಿಡದಿಯಿಂದ ಹೊರಡ್ತಾ ಇದ್ದೀನಿ. ಸೊ ತಿಂಡಿ ಎಲ್ಲ ಮುಗೀತು. ತಿಂಡಿ ಒಂದು ಲೆವೆಲಿಗೆ ಡಿಸಪಾಯಿಂಟ್ ಆಯಿತು. ಅದು ಕರೆಕ್ಟಾಗಿ ಬೆಂದೇ ಇರಲಿಲ್ಲ ಗೈಸ್ ಅವ್ರು ಕೊಟ್ಟಿದ್ದು. ಅದು ಏನು ಅಂತ ಗೊತ್ತಿಲ್ಲ. ಫಸ್ಟ್ ಕೇಳಿದೆ, ಓಕೆ ನಾ ಬೆಂದಿರಲಿಲ್ವಲ್ಲ, ಹಸಿ ಆಗಿತ್ತು ಒಳಗಡೆ ಎಲ್ಲ. ತೋರಿಸ್ಬಿಟ್ಟು ಹಿಂಗೆ ಇದೆಯಲ್ಲ ಅಂತ ಕೇಳಿದ್ದಕ್ಕೆ ಸರಿ ಬ್ರೋ ಬೆರೆದು ಕೊಡ್ತೀನಿ ಅಂತ ಕೊಟ್ಟರು. ಬಟ್ ಆ ಸೆಕೆಂಡ್ ಒನ್ನು ಹಂಗೆ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನಾನು ನಿಮ್ಗೆ ಹೇಳೋಣ, ಟೆಕ್ಸ್ಚರ್ ನೋಡಿ ಹೆಂಗಿದೆ ಇದ್ರದ್ದು, ಬೆಣ್ಣೆ ಹಾಕಿಲ್ಲ ಅಂತ. ಅದು ಹಸಿ ಟೆಕ್ಸ್ಚರ್ ಅನಿಸುತ್ತೆ, ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಒಳಗಡೆ ಬೆಂದಿರಲಿಲ್ಲ ಬಿಡಿ.
ಸೊ ಸೆಕೆಂಡ್ ಒನ್ನು ಆಲ್ಮೋಸ್ಟ್ ಹಂಗೆ ಇತ್ತಾ, ಸ್ವಲ್ಪ ಬೆಟರ್ ಆಗಿತ್ತು ಇಲ್ಲ ಅನ್ನಲ್ಲ. ಸೊ ಇನ್ನೇನು ತಿನ್ನೋದು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅದೊಂದನ್ನೇ ತಿಂದುಬಿಟ್ಟು ಸೆಕೆಂಡ್ ಒನ್ ಕೊಟ್ಟಿದ್ದನ್ನ ಪಟ್ ಅಂತ ಹೊರಟ್ಬಿಟ್ಟೆ ಅಲ್ಲಿಂದ. ಇನ್ನೇನು ತಿನ್ನೋಕೆ ಹೋಗಿಲ್ಲ ಅಷ್ಟೇ, ಇನ್ನೇನಿಲ್ಲ ಪ್ಲ್ಯಾನ್ಸು. ಇವಾಗ ಎಲ್ಲರೂ ಒಂದು ಟೀಗೆ ಸ್ಟಾಪ್ ಆಗೋಣ. ತಿಂಡಿ ಏನೋ ಡಿಸಪಾಯಿಂಟ್ ಆಯಿತು, ಟೀ ಡಿಸಪಾಯಿಂಟ್ ಆಗೋದು ಬೇಡ. ಇಲ್ಲೇ ಬರ್ತಾ ಅಂದಿವೆ ಒಂದು ಸ್ಟಾಪ್ ಹಾಕ್ಬಿಟ್ಟು ಟೀ ಕುಡ್ಕೊಂಡೆ ಗೈಸ್. ಈಗ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಅಕ್ಕನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹಬ್ಬದ ದಿನ ಹೋಗ್ಬಿಟ್ಟು ಒಂದಿಷ್ಟು ಹಬ್ಬದ ಊಟ ಏನಾದ್ರು ಸ್ಪೆಷಲಾಗಿ ಒಂದಿಷ್ಟು ಮಾಡಿರ್ತಾಳೆ ನಮ್ಮಕ್ಕ. ಬಾಯೆಲ್ಲ ಬರ್ಗೆಟ್ ಹೋಗ್ಬಿಟ್ಟಿದೆ ನಂದು. ಸೊ ಹೋಗ್ಬಿಟ್ಟು ಸ್ವಲ್ಪ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ವೆಜ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಕ್ರೇವಿಂಗ್ಸ್ ಆಗ್ತಿದೆ. ನಾನ್ ವೆಜ್ಜು ಬಿರಿಯಾನಿ ಎಲ್ಲ ತಿಂದು ಒಂದು ಲೆವೆಲ್ ಬೋರ್ ಆಗ್ಬಿಟ್ಟಿದೆ ಅದನ್ನು. ಏಸ್ ನಮ್ಮ ಗುಂಡು ಇವಾಗ ಒದೇ ತಿಂದ್ಬಿಟ್ಟು ಅಳ್ತಾರೆ. ಎಲ್ಲಿ ಹಬ್ಬ ಆಗಿದ್ದು ಗುಂಡು? ಹಬ್ಬು ಇಲ್ಲಿ ತೋರಿಸು. ಅಲ್ಲ ಆಯ್ತಾ ಹಬ್ಬು? ಅಮ್ಮ ಹೊಡೆದಿದ್ದ? ನೀನೇನು ಮಾಡಿದೆ? ಏನು ಮಾಡಿದೆ ನೀನು? ನೋಡಿ ಆಲ್ರೆಡಿ ಕಂಪ್ಲೇಂಟ್, ಬಂದವ್ರಿಗೆಲ್ಲ ಕಂಪ್ಲೇಂಟ್. ಇವಾಗ ಡ್ಯಾಡಿ ಬಂದಿದ್ದು, ಡ್ಯಾಡಿಗೂ ಕಂಪ್ಲೇಂಟು. ಅಲ್ಲ ಗುಂಡಮ್ಮ, ಕಿಚ್ಚಿ ಕೊಟ್ಟಂಗೆ ಟಚ್ ಆಗಿಲ್ಲ, ಕೊಡು ಕ್ಲೀನಾಗಿ. ನೋಡು ಈಗಲೇ ಹಿಂಗೇನಿದು. ಹಾಂ, ನಗದು ಬೇರೆ ಒಂದು ಹಾಂ, ಇವಾಗ ಓಕೆ. ನಾನು ಹೊರಡ್ತೀನಿ ಯಾರೇ ಟಾಟಾ ಮಾಡ್ತಾರೆ. ಬಾಯ್ ಗುಂಡು, ಹೊಡ್ತೀನಿ ನಾನು. ಬಾಯ್, ಟಾಟಾ ಕಾಯ್ತಿದ್ಯಲ್ಲ ಹೋಗ್ಲಿ ಅಂತ ಅಲ್ವಾ? ಹೂನಾ. ನಮ್ಮ ಗುಂಡಮ್ಮನ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಟಿ ವಿ ಆನ್ ಇರಬೇಕು. ನೋಡಿ ಇಣಕ್ಬಿಟ್ಟು ಬೇರೆ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಸೊ ಅದಕ್ಕೋಸ್ಕರ ಇವಾಗ ಬುಕ್ ಮಾಡಿದೆ. ಇಂಟರ್ನೆಟ್ ಕನೆಕ್ಷನ್ನು ಬರುತ್ತೆ, ನಾನು ಅಡ್ಡ ಕೂತ್ಕೊಂಡಿರೋದು ಕಾಣ್ತಾ ಇಲ್ಲ ಅಂದ್ಬಿಟ್ಟು. ಹಾಂ ಬ್ರೋ, ಪ್ಲ್ಯಾನು ಇಲ್ಲಿಗೆ ಬಂದಿರೋ ಅಡ್ವಾಂಟೇಜು ಒಳ್ಳೆ ಬಿಸಿ ವಡೆ ಸ್ಟ್ರೈಟ್ ಫ್ರಮ್ ಪಾತ್ರೆ ಟೇಸ್ಟ್ ಮಾಡೋಣ. ಹಬ್ಬದ ಫೀಲು ವೈಬು. ಗೈಸ್ ಬಿರಿಯಾನಿ ತಿಂದಿದ್ದೀನಿ ಹೊರತು ಬಜ್ಜಿ ತಿನ್ನೋದಾಗಲಿ ಇವೆಲ್ಲ ಯಾವುದೂ ತಿಂದಿಲ್ಲ ಇಲ್ಲಿವರೆಗೂ. ಈ ಒಂದು ವಾರದಲ್ಲಿ ಸಮಾಧಾನ ಕೊಡ್ತಾಯಿದೆ. ವೆಜ್ ತಿಂತಿರೋದೇ ಸಮಾಧಾನ ಕೊಡ್ತಾಯಿದೆ ನನಗೆ. ಹಾಂ, ಇತ್ತಕ್ಕೆ ಬೇಳೆ ಸಾರು ಗೈಸ್, ಇತ್ತಕ್ಕೆ ಬೇಳೆ ಸಾರು. ಹಾಂ ಬಾಯಿ ನೀರು ಬರ್ತಾಯಿದೆ. ಸಾಕು ನಾನು ಬ್ಲಾಗ್ ಮಾಡ್ತೀನಿ ಅಂತ ಆಗ್ತಾನೆ ಇದೆಯಾ. ಸೊ ಇದು ಇತ್ತಿಗೆ ಬೇಳೆ ಹಾಕ್ಬಿಟ್ಟು ರೈಸ್ ಮಾಡಿರೋದು. ಆ್ಯಂಡ್ ಇಲ್ಲಿ ವಡೆ ಆ್ಯಂಡ್ ಅಲ್ಲಿ ಸ್ಪೈಡರ್ ಮ್ಯಾನ್. ಈಗ ಸದ್ಯಕ್ಕೆ ನಾನು ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಊಟ ಎಲ್ಲ ಮುಗೀತು ಆ್ಯಂಡ್ ಒಂಚೂರು ಕೆಲಸಗಳು ಇದ್ದಾವೆ ನಾನು ಮಾಡಬೇಕಾಗಿರೋದು. ಸೊ ಇಲ್ಲೇ ಕೂತ್ಕೊಂಡ್ರೆ ಆಗೋದಿಲ್ಲ. ಸ್ವಲ್ಪ ಮೈಂಡ್ ಏನು ರಿಫ್ರೆಶ್ ಆಗಬೇಕಾಗಿತ್ತು, ಬೇಜಾರಾಗಿತ್ತು. ಅದನ್ನೆಲ್ಲ ಬೇಜಾರು ಕಳ್ಕೊಂಡು ಮೈಂಡ್ ರಿಫ್ರೆಶ್ ಮಾಡಿಕೊಂಡು ಇವಾಗ ಲೆಟ್ಸ್ ಗೋ. ಮನೆಗೆ ಬಂದಿದ್ದೆ 7 ಗಂಟೆ ಆಗಿದೆ. ಈಗ ನಿದ್ದೆ ಹೊಡೆದ್ಬಿಟ್ಟೆ ಸರಿಯಾಗಿ ಅಂದರೆ ಸರಿಯಾಗಿ ನಿದ್ದೆ ಬಂತು. ಇವತ್ತು ಹಬ್ಬ ಅನ್ನೋದು ಮರ್ತಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ಬಂದು ಬಾಗಿಲು ತಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು. ಎಳ್ಳೋ ಬೆಲ್ಲ ಕೊಡೋಕೆ ಬರ್ತಾರಲ್ಲ, ನಮ್ಮ ಮಮ್ಮಿ ಏನಾದ್ರು ಈ ಟೈಮಲ್ಲಿ ಇದ್ದು ಮನೆಯಲ್ಲಿ ಈ ಥರ ಹಬ್ಬದ ಟೈಮಲ್ಲಿ ಸಾಯಂಕಾಲ ಹಿಂಗೆಲ್ಲ ಮಲಗಿ ನಿದ್ದೆ ಮಾಡಿದರೆ ಅವ್ರು ಹೇಳ್ತಿದ್ದು ಒಂದೇ ಮಾತು, ಯಾಬ್ರಾಸಿ ಆಗ್ಬಿಟ್ಟಿದೆ. ಗೊತ್ತಿಲ್ಲ, ನಮ್ಮ ಮಮ್ಮಿ ಯೂಸ್ ಮಾಡ್ತಾರೆ ಈ ವ್ಲಾಗ್ನ. ನಮ್ಮ ಮಮ್ಮಿ ನೋಡಿದ್ರೆ ನಮ್ಮ ಮಮ್ಮಿ ಊರಲ್ಲಿದ್ದಾರೆ, ಸೊ ಊರಿಂದನೇ ನಗ್ತಿರ್ತಾರೆ ಈ ಪದ ಕೇಳಿದ್ಮೇಲಂತೂ. ಗೈಸ್ ಏನು ಗೊತ್ತಾ, ಬಂದರು ಸುಮಾರು ಜನ ಬಂದು ಕಬ್ಬು ಎಳ್ಳು ಬೆಲ್ಲ ಎಲ್ಲ ಕೊಟ್ಟೋದ್ರು. ಆ್ಯಂಡ್ ಎಲ್ಲದಕ್ಕಿಂತ ಮೋಸ್ಟ್ ಅವೈಟೆಡ್ ಆ್ಯಕ್ಚುಲಿ ಸೊ ಮಂತ್ರಾಕ್ಷತೆ, ನಮ್ಮ ಅಯೋಧ್ಯೆಯಲ್ಲಿ ಓಪನ್ ಆಗುತ್ತಿರುವ ರಾಮ ಮಂದಿರದ್ದು. ಇನ್ನೂ ಬಂದಿಲ್ವಲ್ಲ ನಮ್ಮ ಮನೆಗೆ. ಯಾರನ್ನು ಕೇಳೋದು, ಹೆಂಗೆ ಬರುತ್ತೆ ಆ್ಯಕ್ಚುಲಿ, ಹೆಂಗೆ ಬರುತ್ತೆ, ಹೆಂಗೆ ನಮ್ಗೆ ಕಳಿಸ್ತಾರೆ ಅಂತ ದೇವರನ್ನ ನಂಗೆ ಗೊತ್ತಿರಲಿಲ್ಲ. ಎಲ್ಲರೂ ಸ್ಟೋರಿ ಅದು ಇದು ಆಗ್ತಾಯಿದ್ರು, ನೋಡಿ ಅನ್ಕೋತಾ ಇದ್ದೆ ನಮ್ಮ ಮನೆಗೆ ಇನ್ನೂ ಬಂದಿಲ್ವಲ್ಲ ಅಂತ. ಸೊ ಫೈನಲಿ ಬಂದಿದೆ ನಮ್ಮ ಮನೆಗೂ. ಜೈ ಶ್ರೀರಾಮ್. ಊಟ ಎಲ್ಲ ಮಾಡಿ ಮುಗಿಸಿ ಆ್ಯಕ್ಚುಲಿ ಇವತ್ತು ಸ್ಟ್ರೀಮ್ ಮಾಡಿದೆ. ನಾನು ಸ್ಟ್ರೀಮ್ ಮಾಡ್ಕೊಂಡೆ ಊಟ ಎಲ್ಲ ಮಾಡಿದೆ. ಸೊ ಹಳೇ ದಿನಗಳು, ಅವಾಗ ಒಂದು ಟೈಮಲ್ಲಿ ರೆಗ್ಯುಲರಾಗಿ ಸ್ಟ್ರೀಮ್ ಮಾಡ್ಬೇಕಾದ್ರೆ ಯಾವ ಥರ ಸ್ಟ್ರೀಮ್ ಮುಂದೆ ಕೂತ್ಕೊಂಡು ಊಟ ಮಾಡಿಕೊಂಡು ಹಂಗೆ ಗೇಮ್ ಮಾಡ್ಕೊಂಡಿದ್ದೆ, ಆ ದಿನಗಳು ನೆನಪಾಗ್ಬಿಡ್ತು. ಸೊ ಎಲ್ಲ ಮುಗಿಸಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೆ ನೋಡಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ. ಸೊ ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.